Hi dears, Assalamu alaikum. Welcome back to my channel. ಸೊ ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸ್ಮಾಲ್ ಗೆಟ್ ರೆಡಿ ವಿತ್ ಮೀ ಹಾಗೆ ಅ ಪಾರ್ಟ್ ಆಫ್ ಕ್ಯಾಂಪ್ ಡ್ಯೂಟಿ ಡೇ ಇನ್ ಮೈ ಲೈಫ್ ತೋರಿಸ್ತಿದ್ದೀನಿ. ಸೊ ಮೊದಲನೇದಾಗಿ ಫ್ರೆಶ್ ಆಗಿ ಬಂದೆ. ರಾತ್ರಿ ನಿದ್ದೆ ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ಒಂದು ಐ ಮಾಸ್ಕ್ ಕೂಡ ಹಾಕಿದೆ. ಅದೆಲ್ಲ ಹಾಕಿ ಒಂದು 10 to 15 ಮಿನಿಟ್ಸ್ ಆದಮೇಲೆ ಐ ಮಾಸ್ಕ್ ತೆಗೆದು ಐಸ್ ಹತ್ರ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿದೆ. ನಂತರ ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಫುಲ್ ಫೇಸ್ ಅಬ್ಸರ್ವ್ ಆಗೋ ತನಕ ಜಸ್ಟ್ ಹಾಗೆ ಕೈಯಿಂದ ಸ್ಪ್ರೆಡ್ ಮಾಡಿಕೊಟ್ಟೆ. ಅದಾಗಿದ್ದ ನಂತರ ನೆಕ್ಸ್ಟು ಸನ್ಸ್ಕ್ರೀನ್ ಹಚ್ಚಿದೆ. ಸೊ ಇವತ್ತು ಕ್ಯಾಂಪ್ ಡ್ಯೂಟಿ ಇದೆ ಅನ್ನಲ್ಲ, ಸೊ ಅದರಿಂದ ಫೇಸು, ನೆಕ್ಕು, ಇಯರ್ಸು ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡೆ. ಹಾಗೆ ಇದು ವಿಂಟರ್ ಸೀಸನ್ ಆಗಿದ್ರಿಂದ ಎಲ್ರಿಗೂ ಗೊತ್ತು ಲಿಪ್ಸು ಫುಲ್ ಡ್ರೈ ಆಗಿರುತ್ತೆ. ಅದರಿಂದ ಲಿಪ್ ಬಾಮ್ ಬದಲು ನಾನು ಫಸ್ಟು ವಾಸ್ಲಿನ್ನ ಹಚ್ಕೊಂಡೆ. ಅದಾದಮೇಲೆ ನೀಟಾಗಿ ಹೇರ್ ಎಲ್ಲ ಕೋಂಬ್ ಮಾಡಿಕೊಂಡು ಬನ್ ಹಾಕಿದೆ. ಆಮೇಲೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದಂತ ಫಸ್ಟು ಲಿಪ್ ಆ್ಯಂಡ್ ಚೀಕ್ ಟಿಂಟನ್ನು ಹಾಕಿದೆ. ಸೊ ಇದು ತುಂಬ ಪಿಗ್ಮೆಂಟೆಡ್ ಆಗಿದೆ, ಅದರಿಂದ 2 to 3 ಡ್ರಾಪ್ಸ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡೆ. ಅದಾದಮೇಲೆ ನಾರ್ಮಲ್ ಫೇಸ್ ಪೌಡರಿಂದ ಫುಲ್ ಫೇಸ್ ಸ್ವಲ್ಪ ಸೆಟ್ ಮಾಡ್ಕೊತಿದ್ದೆ. ನನ್ನದಂತೂ ಸ್ಪೆಷಲಿ ಫುಲ್ ಸ್ವೆಟ್ಟಿಂಗ್ ಫೇಸು, ಅದರಿಂದ ಸ್ವಲ್ಪ ಸೆಟ್ ಮಾಡಿಕೊಂಡೆ. ಹಾಗೆ ಇಷ್ಟೊತ್ತರಲ್ಲಿ ವಾಸ್ಲಿನ್ ಫುಲ್ ಅಬ್ಸರ್ವ್ ಆಗಿತ್ತು, ಆದರೂ ಕೂಡ ರೆಸಿಡ್ಯೂ ಏನು ಇರಬಾರ್ದು ಅಂತ ಹಾಗೆ ಸ್ವಲ್ಪ ಟಿಶ್ಯೂಲ್ಲಿ ಟ್ಯಾಬ್ ಮಾಡಿಕೊಂಡು ಅದರ ನಂತರ ನೀಟಾಗಿ ಲಿಪ್ ಲೈನರ್ ಹಾಕ್ಕೊಂಡೆ. ಲಿಪ್ ಲೈನರ್ ಹಾಕ್ಕೊಂಡು ನೆಕ್ಸ್ಟು ಲಿಪ್ಸ್ಟಿಕ್ನ ಹಚ್ಕೊಂಡೆ. ಸೊ ನಾನು ಬೋಲ್ಡ್ ಕಲರ್ ಯೂಸ್ ಮಾಡ್ತಿದ್ದೀನಿ, ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿರೋದು. ಹಾಗೆ ಇದ್ರ ಮಧ್ಯೆ ಐಲೈನರ್ ಕೂಡ ಹಚ್ಕೊಂಡಿದ್ದೆ. ಸೊ ನಾನು ಈಗ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಕ್ಯಾಮ್ರಾ ನೋಡಿ ಐಲೈನರ್ ಹಚ್ಚೋಕ್ಕೆ ನನಗೆ ಬರೋದಿಲ್ಲ. ಸೊ ಅದರಿಂದ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಹಚ್ಚಿದ್ದೆ. ಅದರ ನಂತರ ನಾನು ತಾಲಿ ಹಾಕ್ಕೊಂಡೆ. ಅದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ಏಪ್ರಾನ್. ಸೊ ಏಪ್ರಾನ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಸೊ ಯಾರಿಗಾದ್ರೂ ವಾಯ್ಸ್ ಮಧ್ಯೆ ಬ್ರೀತಿಂಗ್ ವಾಯ್ಸ್ ಬಂದಿದ್ದು ಇರಿಟೇಟ್ ಆದರೆ ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ಕೋಲ್ಡ್ ಆಗಿದೆ. ನಂತರ ವಾಚ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ವೆಹಿಕಲ್ ಬರುತ್ತೆ, ಸೊ ಅಲ್ಲಿಗೆ ನಾವು ಹೋಗಬೇಕಾಗಿತ್ತು. ಸೊ ಹಿಜಾಬ್ ಎಲ್ಲ ಹಾಕ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆ ಹೋದೆ. ಅಲ್ಲಿಂದ ಕಾರ್ ಬಂತು, ಕಾರ್ ಪಿಕ್ ಮಾಡಿಕೊಂಡು ನಮ್ಮ ಕ್ಯಾಂಪ್ ಕಡೆ ಡ್ರಾಪ್ ಮಾಡಿದ್ರು. ಸೊ ಕ್ಯಾಂಪ್ ರೀಚ್ ಆದ್ವಿ. ಎಲ್ಲರೂ ಹಾಗೆ ಬಂದು ಎಲ್ಲ ಜೋಡಿಸ್ಕೊಂಡು ಮಾಸ್ಕು ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ವಿ. ಇನ್ನು ಮಕ್ಕಳು ಯಾರೂ ಕೂಡ ಬಂದಿರಲಿಲ್ಲ. ಆ್ಯಂಡ್ ನಾನು ಹೇಳೋಕ್ಕೆ ಮರ್ತಿದ್ದೆ ಅನ್ಕೋತೀನಿ. ಸೊ ನಾವು ಬಂದಿದ್ದು ಪೋಲಿಯೋ ಕ್ಯಾಂಪ್ಗೆ. ಸೊ ನನ್ನ ಜೊತೆ ನನ್ನಿಬ್ಬರು ಫ್ರೆಂಡ್ಸ್ ಇದ್ದರು, ಹಾಗೆ ಹೆಲ್ತ್ ಕೇರ್ ಮ್ಯಾಮ್ ಶ್ರುತಿ ಮ್ಯಾಮ್ ಕೂಡ ನಮ್ಮ ಜೊತೆ ಇದ್ದರು. ಅದ್ರ ಜೊತೆ ಅಂಗನವಾಡಿ ಟೀಚರು ಇದ್ದರು. ಸೊ ಮಕ್ಕಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು, ಪೋಲಿಯೋ ಹಾಕ್ತಿದ್ವಿ, ಮಾರ್ಕಿಂಗ್ ಮಾಡ್ತಿದ್ವಿ. ಸೊ ಇದೆಲ್ಲ ಕಂಟಿನ್ಯೂ ಆಯಿತು. ಸೊ ಮಧ್ಯಾಹ್ನ ಅಷ್ಟರಲ್ಲೇ ಲಿಸ್ಟಲ್ಲಿರೋ ಆಲ್ಮೋಸ್ಟ್ ಮಕ್ಕಳು ಬಂದು ಪೋಲಿಯೋ ಹಾಕ್ಸ್ಕೊಂಡು ಹೋಗಿದ್ರು. ಮಕ್ಳು ಯಾರೂ ಬರ್ತಿರ್ಲಿಲ್ಲ, ಸುಮ್ಮನೆ ಕೂತಿದ್ವಿ. ಅಷ್ಟರಲ್ಲೇ ಊಟ ತಂದುಕೊಟ್ರು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಸ್ವಲ್ಪ ಮಕ್ಕಳುಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಕ್ಕಳಿಗೆಲ್ಲ ಪೋಲಿಯೋ ಹಾಕಿ ಡ್ಯೂಟಿ ಎಲ್ಲ ಮುಗಿಯೋಷ್ಟೊತ್ತರಲ್ಲಿ ಆಲ್ಮೋಸ್ಟ್ 5 o'clock ಆಗೋಕ್ಕೆ ಬಂದಿತ್ತು. ಹಾಗೆ ಕಾರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅದೇ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಬಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್.